ಇವತ್ ನಾನ್ ಮಾಡಿ ತಪ್ಪಿಂದ ನಮ್ಮ ಅಮ್ಮನ ಹತ್ರ ಕೇಳಕ್ಕಾಗದೇ ಇರೋ ಮಾತೆಲ್ಲ ಕೇಳಿದ್ದಾಯ್ತು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಹಾಯಲ್ಲೋ ನಮಸ್ತೆ. ಇವತ್ ಬೆಳಗ್ಗೆನೆ ಎದ್ದು ನನ್ ಕಂದ ಮುಂದ್ ತಗೊಂಡು ನಮ್ಮ ಅಮ್ಮನ್ ಕೆಲ್ಸಕ್ ಬಿಡೋಣ ಅಂತ ಹೋದೆ. ಕೆಲ್ಸಕ್ ಬಿಟ್ಟು ಮನೆ ಕಡೆಗೆ ಬಂದ್ರೆ ನಮ್ ಟಾಮ್ ಅಣ್ಣ ನೆಮ್ಮದಿ ನಿದ್ದೆ ಮಾಡ್ತಾ ಇದ್ದ. ಚಳಿ ಅನ್ನೋ ರೀಸನ್ಗೆ ಮರದೊಳಗ್ ಮಲ್ಕೊಂಡ್ಬಿಟ್ಟಿದ್ದ. ಆಮೇಲೆ ನಾನ್ ಮಾಡಿದ್ ಪಲಾವ್ ತಿಂದು ನನ್ ಕಂದ ಮುಂದ್ ತಗೊಂಡು ರಿಜಿಸ್ಟರ್ ಆಫೀಸ್ಗೆ ಹೋದೆ. ನಾನು ಇಲ್ಲಿಗೆ ಬಂದಿರೋ ಕೆಲಸ ಬೇಗ ಆಗುತ್ತೆ ಅನ್ನೋ ಭ್ರಮೆಲಿದ್ದೆ. ಆದ್ರೆ ಇಲ್ಲಿಗೆ ಬಂದಾಗ್ಲೇ ಗೊತ್ತಾಗಿದ್ದು ಸಂಜೆ ಆಗುತ್ತೆ ಅಂತ. ಅದೇನೇ ಹೇಳಿ ಮನೆ ರಿಜಿಸ್ಟರ್ ಆಗ್ಬೇಕು ಅಥವಾ ನಾವೇ ಏನಾದ್ರೂ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂತ ಅಂದ್ರೆ ಸಂಜೆವರೆಗೂ ಕಾಯ್ಲೇಬೇಕಾಗುತ್ತೆ. ಇವತ್ ಬ್ಯಾಂಗಲ್ ಬಂಗಾರಿ ಆಗೋಣ ಅಂತ ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ಬ್ಯಾಂಗಲ್ಸ್ ನ ತಗೊಂಡು ಮನೆ ಕಡೆಗೆ ಬಂದೆ. ಇಲ್ಲೊಬ್ರು ಬೆಳಗ್ಗೆ ಮಲಗ್ದವ್ರು ಸಂಜೆ ಆದ್ರೂ ಎದ್ದಿರ್ಲಿಲ್ಲ. ತಾಮ್ನ ಎಬ್ರುಸನ ಅಂತ ಈ ರೀತಿ ಕೆಣಕ್ತಿದ್ದೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಟೈಮ್ ಅಂತೂ ಸಂಜೆ 6 ಗಂಟೆ ಆಗಿತ್ತು ಅಂತ ಟೀ ಮಾಡಕ್ ಹೋಗಿ ಹಾಲೆಲ್ಲ ಚೆಲ್ಲೋಯ್ತು. ಈ ವಿಷಯ ನಮ್ಮಮ್ಮಂಗ್ ಗೊತ್ತಾದ್ರೆ ನನ್ ಕತೆ. ಈ ವಿಷಯ ನಿಮ್ಮ ಅಮ್ಮಂಗ್ ಗೊತ್ತಾಗಕ್ಕೂ ಮುಂಚೆ ನಾನೇ ಸಹಾಯ ಮಾಡ್ತೀನಿ ಅಂತ ನಮ್ ಟಾಮ್ ಅಣ್ಣ ಬಂದ. ನೆಲದಲ್ಲಿ ಬಿದ್ದಿರೋ ಹಾಲೆಲ್ಲ ಸಿಕ್ಕಿದ್ದೆ ಚಾನ್ಸು ಅಂತ ನಮ್ ಟಾಮ್ ಅಣ್ಣ ಕುಡ್ಕೊಂಡ್ಬಿಟ್ಟ. ಆಮೇಲೆ ಇದನ್ನೆಲ್ಲ ಒರೆಸಿ ಏನು ಆಗೇ ಇಲ್ಲ ಅನ್ನೋ ತರ ನಮ್ಮ ಅಮ್ಮನ್ ಮುಂದೆ ಆಕ್ಟ್ ಮಾಡ್ದೆ. ಆದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮನ್ ಮುಂದೆ ಹಾಕೊಟ್ಬಿಡ್ತು. ದುಡ್ಡಿನ ಬೆಲೆ ಗೊತ್ತಿದ್ರೆ ಗೊತ್ತಾಗೋದು, ದುಡ್ಡಿನ ಬೆಲೆನೇ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತಿ? ಇವತ್ ನಾನ್ ಮಾಡಿದ ತಪ್ಪಿಂದ ನಮ್ಮ ಅಮ್ಮನ ಹತ್ರ ಕೇಳಕ್ ಆಗದೆ ಇರೋ ಮಾತನ್ನೆಲ್ಲ ಕೇಳಿದ್ದಾಯ್ತು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನಾನ್ ಮಾಡೋ ಅಡ್ಗೆಗೆ ಉಪ್ಪು ಜಾಸ್ತಿ ಆದ್ರೂ ನಮ್ಮ ಅಮ್ಮ ಕ್ಷಮಿಸ್ಬಿಡುತ್ತೆ. ಆದ್ರೆ ಹಾಲ್ ಚೆಲ್ಲಿದ್ರೆ ಮತ್ತೆ ಅಡ್ಗೆಗೆ ಹಾಕೋ ಎಣ್ಣೆ ಚೆಲ್ಲಿದ್ರೆ ಇದಕ್ ಮಾತ್ರ ಕ್ಷಮೆ ಇರಲ್ಲ. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.